ಬೀದರ್ನ ಓಲ್ಡ್ ಸಿಟಿಯಲ್ಲಿ ಚೌಬಾರದ ಪಾಂಡುರಂಗ ಮಂದಿರ ಹತ್ತಿರ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿರುವ 50 ಹಾಸಿಗೆಯ ಸೇಡಂಕರ್ ಆಸ್ಪತ್ರೆಯಲ್ಲಿ ಬರುವ ಭಾನುವಾರ ಅಂದರೆ ಮಾರ್ಚ್ 22ರಂದು ಮಹಿಳೆಯರು ಹಾಗೂ ವಯಸ್ಸಾದವರ ಹಿತದೃಷ್ಟಿಯಿಂದ 3 ಮಾಡ್ಯುಲರ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು ಉದ್ಘಾಟನಾ ಸಮಾರಂಭ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸೇಡಂಕರ್ ಆಸ್ಪತ್ರೆಯ ಆರ್ಥೋ ಹಾಗೂ ಬೆನ್ನುಮೂಳೆ ಚಿಕಿತ್ಸಕರು ಡಾ ರಾಜಶೇಖರ್ ಸೇಡಂಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಬರೀ ಅಷ್ಟೇ ಅಲ್ಲದೆ ಸತತ 4 ರವಿವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗುತ್ತಿದೆ. ಜಾಯಿಂಟ್ ಪೇನ್ಸ್, ಕಿಡ್ನಿ, ಲಿವರ್, ನ್ಯೂರೋ, ಸ್ಪೈನ್, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಅವರು ಈ ಉಚಿತ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿ ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ನುರಿತ ತಜ್ಞರು ತಪಾಸಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಈ ಉಚಿತ ತಪಾಸಣಾ ಶಿಬಿರದಲ್ಲಿ 55 ವರ್ಷ ಮೇಲ್ಪಟ್ಟವರಿಗೆ ಒಂದು ವೇಳೆ ಜಾಯಿಂಟ್ ಪೇನ್ಸ್, ಮೊಳಕಾಲು ನೋವು, ಹಿಪ್ ನೋವು, ಕಿಡ್ನಿ ಸ್ಟೋನ್ ಇದ್ದವರಿಗೆ ಸರ್ಜರಿ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಏಪ್ರಿಲ್ 26ಕ್ಕೆ ಉಚಿತವಾಗಿ ಸರ್ಜಿಕಲ್ ಚಿಕಿತ್ಸೆ ನೀಡುತ್ತೇವೆ ಎಂದರು. ಹಾಗಾಗಿ ಸತತ 4 ರವಿವಾರ ಸ್ಕ್ರೀನಿಂಗ್ ಮಾಡ್ತೇವೆ ಎಂದು ತಿಳಿಸಿದರು. ಇನ್ನೂ ವಿಶೇಷ ಎಂಬಂತೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ನಿಮಿತ್ತವಾಗಿ 1 ವರ್ಷದವರೆಗೂ ಅಂದರೆ ಡಿಸೆಂಬರ್ 31, 2026ರವರೆಗೂ ಆರ್ಥೋಗೈನಿಕ್ ಸರ್ಜರಿ ಇದ್ದವರಿಗೆ ₹100 OPD ಸೌಲಭ್ಯ ವ್ಯವಸ್ಥೆ ಕಲ್ಪಿಸಿದ್ದು ಹೆಸರು ನೋಂದಣಿ ಮಾಡಿ ಕೂಪನ್ ಪಡೆಯಬಹುದಾಗಿದೆ. ಜೊತೆಗೆ ಕಡಿಮೆ ದರದಲ್ಲಿ ಅವರಿಗೆ ಎಕ್ಸ್ರೇ, ಲ್ಯಾಬ್ ಟೆಸ್ಟ್, ಮೆಡಿಸಿನ್ ಸೌಲಭ್ಯ ಕಲ್ಪಿಸುತ್ತೇವೆ ಎಂದರು. ಸೇಡಂಕರ್ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿಯೇ ವಿಶೇಷ ಸೌಲಭ್ಯ ಇದೆ. 24x7 ಮಹಿಳಾ ತಜ್ಞರು, ಮಹಿಳಾ ನರ್ಸ್ ಸಿಬ್ಬಂದಿಗಳು ಲಭ್ಯವಿರುತ್ತಾರೆ. ಈ ಎಲ್ಲಾ ಸೌಲಭ್ಯಗಳ ಅನುಕೂಲತೆ ಪಡೆದುಕೊಳ್ಳಿ, ಉಚಿತ ಮೆಗಾ ಕ್ಯಾಂಪ್ನಲ್ಲಿ ಭಾಗಿಯಾಗಿ ಎಂದು ಡಾ ರಾಜಶೇಖರ್ ಸೇಡಂಕರ್ ಅವರು ಮಾತನಾಡಿ ಈ ಮೂಲಕ ಕರೆ ನೀಡಿದರು. ಇದೇ ವೇಳೆ ನ್ಯೂರೋಲಾಜಿಸ್ಟ್ ಡಾ ಮೊಹಮ್ಮದ್ ಸುಲೇಮಾನ್, ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವ ತಾನಾಜಿ ಸಾಗರ್ ಮಾತನಾಡಿದರು. ಜೊತೆಗೆ ನ್ಯಾಯವಾದಿಗಳಾದ ಸಂಗಮೇಶ್ ಪಾಟೀಲ್, ಶಿವಶರಣಪ್ಪ ಯಾಬಾ, ವಕೀಲರಾಗಿರುವ ಕೃಷ್ಣ ಬಿರಾದರ್ ಅವರು ಮಾತನಾಡಿದರು. ನಾನು ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಆರ್ಥೋಪೆಡಿಕ್ಸ್ ಮತ್ತು ಸ್ಪೈನ್ ಸರ್ಜನ್. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸಂಡೇ ನಾವು ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಹಾಸ್ಪಿಟಲಲ್ಲಿ ಒಂದು 3 ಮಾಡ್ಯುಲರ್ OTಯನ್ನು ರೆಡಿ ಮಾಡಿಕೊಂಡು ಸುಸಜ್ಜಿತವಾದಂತಹ ಆಪರೇಷನ್ ಥಿಯೇಟ್ರಲ್ಲಿ ಒಂದು ಪ್ರತ್ಯೇಕವಾಗಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಆಪರೇಷನ್ ಥಿಯೇಟ್ರನ್ನು ಇಟ್ಟಿದ್ವಿ. ಅದರ ಓಪನಿಂಗ್ ನಿಮಿತ್ತ ಇವತ್ತು ಒಂದು ಪೂರ್ವಭಾವಿ ಒಂದು ಪ್ರೆಸ್ ಮೀಟನ್ನು ಕರೆದು ನಾವು ಅದನ್ನು ಅನೌನ್ಸ್ ಮಾಡ್ಬೇಕಂತ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದ್ವಿ. ಈ ನಮ್ಮ ಒಂದು ವಿಶೇಷತೆ ಏನಂತಂದರೆ, ಒಂದು ಓಲ್ಡ್ ಸಿಟಿಯಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ ಸೇಡಂಕರ್ ಹಾಸ್ಪಿಟಲ್. ಅದರ ವಿಶೇಷತೆ ಏನಂತಂದರೆ, ಇದು 50 ಬೆಡ್ ಹಾಸ್ಪಿಟಲ್ ಆಗಿ ಎಲ್ಲ ಸುಸಜ್ಜಿತವಾಗಿ ಎಲ್ಲ ಫೆಸಿಲಿಟೀಸನ್ನು ಹೊಂದಿದೆ. ಇದರಲ್ಲಿ ಎಲ್ಲ ಮಾಡರ್ನ್ ಟೆಕ್ನಾಲಜಿ ಹೊಂದಿರುವ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ. ಮುಖ್ಯವಾಗಿ ಹೆಣ್ಮಕ್ಳ ಸಲುವಾಗಿ ಪ್ರತ್ಯೇಕವಾಗಿ ಒಂದು ICU ಹಾಗೂ ಒಂದು ಆಪರೇಷನ್ ಥಿಯೇಟರು, ಪ್ರತ್ಯೇಕವಾಗಿ ಸರ್ಜನ್ಸು ಇಲ್ಲಿ ನಾವು ಇದು ಮಾಡಿದ್ವಿ. ಅದರದ ಉಪಯೋಗ ಮಾಡ್ಕೋಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೊಡ್ಕೋತೀನಿ. ಇನ್ನೊಂದು ವಿಶೇಷ ಏನಂತಂದ್ರೆ, ನಾವು ಒಂದು ಸಂಡೇ ಒಂದು ಮೆಗಾ ಕ್ಯಾಂಪ್ ಮಾಡ್ತಾ ಇದೀವಿ. ಇದೇ ತರ ಪ್ರತಿ ಸಂಡೇ, ಪ್ರತಿ ರವಿವಾರ ಒಂದು ಮೆಗಾ ಕ್ಯಾಂಪ್ ಮೂಲಕ ನಮ್ಮ ಜಾಯಿಂಟ್ ಪೇನ್ಸ್ ಆಗಲಿ, ಇಲ್ಲ ಯಾವುದೇ ಕಿಡ್ನಿ ಸಮಸ್ಯೆ ಆಗಲಿ, ಯಾವುದೇ ಹೆಣ್ಣು ಮಕ್ಕಳ ಸಮಸ್ಯೆ ಆಗಲಿ, ಇಲ್ಲ ಯಾವುದೇ ಲಿವರು, ಸ್ಪ್ಲೀನು, ಬೇರೆ ಯಾವುದೇ ಸಮಸ್ಯೆ, ನ್ಯೂರೋ ಸಮಸ್ಯೆ ಆಗಲಿ, ಸ್ಪೈನ್ ಸಮಸ್ಯೆ ಆಗಲಿ, ಅದಕ್ಕೆ ನಾವು ಒಂದು ಮೆಗಾ ಕ್ಯಾಂಪ್ ಅನ್ನು ಇಟ್ಕೊಂಡು ಪ್ರತಿ ಸಂಡೇ ಇದು ನಡೀತಾ ಇರ್ತದೆ. ಮುಂದೆ ತಮ್ಮ ಒಂದು ಇದು ಸಹಮತಿಯಿಂದ ಒಂದು 4 ವಾರ ನಾವು ಸಂಡೇ ಇಟ್ಟಿದ್ದೀವಿ. ಸೊ ತಾವು ಇದರದ ಸದುಪಯೋಗ ಮಾಡ್ಕೋಬೇಕು. ಈ ಸಂಡೇ ಒಂದು ಮೆಗಾ ಕ್ಯಾಂಪ್ ಮೂಲಕ ಡಾಕ್ಟರ್ ಸುಲೇಮಾನ್ ಅವರು ಇರ್ತಾರೆ, ನಾನು ಇರ್ತೀನಿ, ಆಮೇಲೆ ನಮ್ಮ ಡಾಕ್ಟರ್ ಕೀರ್ತಿ ಪಾಟೀಲ್ ಅಂತೇಳಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನು, ಆಮೇಲೆ ಡಾಕ್ಟರ್ ಅಶ್ರಫ್ ಅಂತ ಇರ್ತಾರೆ, ಅವರು ಸರ್ಜನ್ ಇದ್ದಾರೆ. ಇನ್ನೊಬ್ಬರು ನ್ಯೂರೋ ಸರ್ಜನ್, ಸೀನಿಯರ್ ನ್ಯೂರೋ ಸರ್ಜನ್ ಇರ್ತಾರೆ. ಆಮೇಲೆ ನಮ್ಮ ಸರೋಜಾ ಪಾಟೀಲ್ ಅಂತ ಹೇಳಿ ಸೀನಿಯರ್ ಗೈನಕಾಲಜಿಸ್ಟ್ ಅವ್ರು ಇರ್ತಾರೆ. ಇದು 11ರಿಂದ 2 ಗಂಟೆವರೆಗೆ ನಡೀತಾ ಇರ್ತದೆ. ಸೊ ಅವತ್ತಿನ ದಿವಸ ನಾವು ಏನ್ ಮಾಡ್ತೀವಿ ಅಂದ್ರೆ, ಜಾಯಿಂಟ್ ಪೇನ್ಸು 55 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ನಾವು ಜಾಯಿಂಟ್ ಪೇನ್ಸ್ ಅಂತ ಏನಿರ್ತಾವೆ, ಮೊಳಕಾಲು ನೋವು, ಹಿಪ್ ನೋವು, ಅವರಿಗೆ ಒಂದು ಉಚಿತ ರಿಪ್ಲೇಸ್ಮೆಂಟ್ ಶಿಬಿರ, ಸರ್ಜಿಕಲ್ ಶಿಬಿರವನ್ನು ಇಟ್ಕೊಂಡಿದ್ವಿ. ಅದು ನಮ್ದು ಏಪ್ರಿಲ್ 26ಗೆ ನಾವು ಮಾಡ್ತಾ ಇದೀವಿ. ಅದ್ರ ನಿಮಿತ್ತ ನಾವು ಈ ಪ್ರತಿ ಸಂಡೇ ಜಾಯಿಂಟ್ ಪೇನ್ ಇದ್ದವರಿಗೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಯಾರ್ಯಾರಿಗೆ ಬೇಕಾಗುತ್ತೆ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿ, ಅವರಿಗೆ ಒಂದು 3-4 ವಾರ ಐಡೆಂಟಿಫೈ ಮಾಡಿ
ಮಾಡಿ 26ನೇ ತಾರೀಕು ಏಪ್ರಿಲ್ ನಮ್ಮ ಒಂದು ತಂಡ ಹೈದರಾಬಾದು ಬೆಂಗಳೂರಿನ ಒಂದು ತಂಡ ಬಂದು ಅವತ್ತು ಎಷ್ಟೇ ಜನ ಇದ್ರೂ ಅದಕ್ಕೊಂದು ನಾವು ಸರ್ವಿಸ್ ಕೊಡ್ಬೇಕಂತ ಹೇಳಿ ಒಂದು 26ನೇ ಏಪ್ರಿಲ್ಗೆ ಇಟ್ಕೊಂಡಿದ್ವಿ. ಅದ್ರ ನಿಮಿತ್ತ ತಾವು ಸಂಡೇ ಬಂದು ತಮ್ಮ ಜಾಯಿಂಟ್ ಪೇನ್ಸ್ ಯಾರು 55 ವರ್ಷ ಮೇಲೆ ಇರ್ತಾರೆ ಅವ್ರಿಗೆ ಸ್ಕ್ರೀನಿಂಗ್ ಅನ್ನು ಮಾಡಿಕೊಂಡು ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಸರ್ಜರಿಗೆ ಅವರಿಗೆ ನಾವು ಫ್ರೀ ಸರ್ಜರಿ ಮಾಡ್ತೀವಿ. ಇದರಲ್ಲಿ ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಲಿ ಬೇರೆ ಯಾವುದೇ ಸರ್ಜರಿ ಇದ್ರೂ ಅದರಲ್ಲಿ ನಾವು ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳ್ಬೇಕಂತಂದ್ರೆ, ನಾವು ಇವತ್ತು ರಂಜಾನ್ ನಿಮಿತ್ತ ಹಾಗೂ ಯುಗಾದಿ ನಿಮಿತ್ತ ನಮ್ಮ ಹಾಸ್ಪಿಟ್ಲಲ್ಲಿ ಸಬ್ ಸ್ಪೆಷಾಲಿಟಿ ಅಂದರೆ ಆರ್ಥೋ ಆಗಲಿ ಸರ್ಜರಿ ಆಗಲಿ ಗೈನಕ್ ಆಗಲಿ ಅದಕ್ಕೆ ನಾವು ₹100 OPD ಇಟ್ಟಿದ್ದೀವಿ ಒಂದು ವರ್ಷ ತನಕ. ಡಿಸೆಂಬರ್ 31, 26ರವರೆಗೆ ನಾವು ಒಂದು ₹100 OPDನ ಇಟ್ಟಿದ್ವಿ. ಇದು ತಾವು ಬಂದು ಯಾರೇ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅದು ಕೂಪನ್ಸ್ಗಳು ಒಯ್ಬೇಕು. ಅದು ಕೂಪನ್ಸ್ ಇರ್ತವೆ, ಒಂದು 10 ಕೂಪನ್ ಕೊಡ್ತಾ ಇದ್ದೀವಿ ನಾವು ₹100. ತಾವು ಬಂದು ಇಲ್ಲಿ ನಮ್ಮ ರಿಸೆಪ್ಷನಲ್ಲಿ ಒಂದು ಡೆಸ್ಕ್ ಮಾಡಿದ್ದೀವಿ, ಅವ್ರು ಬಂದು ಅದು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಅದರ ನಿಮಿತ್ತ ತಾವು ₹100 OPD ಅಷ್ಟೇ ಇರ್ತದೆ. ಅದು ಆ ಕೂಪನ್ ವ್ಯಾಲಿಡಿಟಿ ಡಿಸೆಂಬರ್ 31 ಇರ್ತದೆ. ಅದ್ರ ಜೋಡಿ ಇನ್ನೂ ಒಂದು 2-3 ಫೆಸಿಲಿಟಿಯನ್ನ ಕೊಡ್ತಾ ಇದೀವಿ. ಒಂದು ಸಬ್ಸಿಡೈಸ್ ರೇಟ್ ಅಲ್ಲಿ ನಮ್ಮ ಮೆಡಿಸಿನ್ ಕೊಡೋದು, ಹಾಗೆ ಸಬ್ಸಿಡೈಸ್ ರೇಟ್ ಅಲ್ಲಿ ಒಂದು ನಾವು ಲ್ಯಾಬ್ ಟೆಸ್ಟ್ ಹಾಗೂ ಎಕ್ಸ್ರೇ ಎಲ್ಲ ಸಬ್ಸಿಡೈಸ್ ಅಂದ್ರೆ ಮಾರ್ಕೆಟ್ಗಿಂತ ಒಂದು 20% ಕಡಿಮೆ ರೇಟ್ ಅಲ್ಲಿ ನಾವು ಮಾಡುವಂತ ವ್ಯವಸ್ಥೆ ವೋಚರ್ಗಳೆಲ್ಲ ಮಾಡಿವಿ. ತಾವು ಬಂದು ಅದು ನಮ್ಮ ಕೌಂಟರ್ ಅಲ್ಲಿ ಕಲೆಕ್ಟ್ ಮಾಡ್ಬೇಕಂತ ಹೇಳಿ ತಮ್ಮಂತ ವಿನಂತಿ. ಈಗ ನಮ್ದು ಮುಂದಿನ ನಮ್ಮ ಯೂರಾಲಜಿಸ್ಟ್ ಆದಂತ ಡಾಕ್ಟರ್ ಮೊಹಮ್ಮದ್ ಸುಲೇಮಾನ್ ಅವರು ಇತ್ತೀಚೆಗೆ ನಮ್ಮ ಹಾಸ್ಪಿಟಲ್ ಜಾಯಿನ್ ಮಾಡಿದ್ದಾರೆ. ಅವ್ರು ಇಲ್ಲಿ 24 ತಾಸು ಎಮರ್ಜೆನ್ಸಿಗೆ ಅವ್ರು ಲಭ್ಯ ಇರ್ತಾರೆ. ಸೊ ಅವರು ಸ್ವಲ್ಪ ಮಾತಾಡ್ತಾರೆ. ಮತ್ತೆ ಇಲ್ಲಿ ನಾವು ಸುಸಜ್ಜಿತವಾಗಿ ಹೆಣ್ಮಕ್ಳಿಗೆ ಒಂದು ಕ್ಯಾಜುಯಾಲಿಟಿಯನ್ನು ಮಾಡಿವಿ. ಎಮರ್ಜೆನ್ಸಿ ಏನೇ ಆದ್ರೂ ಸಪರೇಟ್ ಹೆಣ್ಮಕ್ಳಿಗಿದೆ. ಅವ್ರು ಹೆಣ್ಮಕ್ಳು ಡಾಕ್ಟರ್ಸ್ ಇರ್ತಾರೆ, ಹೆಣ್ಮಕ್ಳು ನರ್ಸಸ್ ಇರ್ತಾರೆ, ಹೆಣ್ಮಕ್ಳು ಎಕ್ಸ್ರೇ ತೆಗೆದಿರ್ತಾರೆ. ಸಪರೇಟ್ ಆಗಿ ಒಂದು ವಿಶೇಷ ಒಂದು ಸೌಲಭ್ಯನ ಮಾಡಿಕೊಟ್ಟಿದ್ವಿ. ಆ ವಿಶೇಷತೆ ಏನಂತಂದ್ರೆ ಯಾವುದೇ ಎಮರ್ಜೆನ್ಸಿ 24 ತಾಸು ಇಲ್ಲಿರ್ತದೆ. 24 ತಾಸಲ್ಲಿ ತಾವು ಯಾವಾಗೂ ಬರ್ಬೋದು. 24 ತಾಸು ಇಲ್ಲಿ ಡಾಕ್ಟರ್ಸ್ ಹಾಜರಿರ್ತಾರೆ. ಎಲ್ಲ ಬೇಕಾದಂತ ಇಕ್ವಿಪ್ಮೆಂಟ್ಸು ಎಲ್ಲ ಹೈಟೆಕ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಅಳವಡಿಸಲಾಗಿದೆ. ಸೊ ತಾವು ಇದರದೊಂದು ಸದುಪಯೋಗ ಮಾಡ್ಕೋಬೇಕು. ಈಗ ನಮ್ಮ ಮುಂದಿನ ಯೂರಾಲಜಿ ಕ್ಯಾಂಪಿನ ಬಗ್ಗೆ ನಮ್ಮ ಡಾಕ್ಟರ್ ಸುಲೇಮಾನ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. मैं डॉक्टर मोहम्मद सुलेमान, कंसल्टेंट यूरोलॉजिस्ट, सेडमकर हॉस्पिटल चौबारा ब्रांच। मैं इस हॉस्पिटल में किडनी स्टोन से रिलेटेड प्रॉब्लम्स और प्रोस्टेट इश्यूज और यूरिनरी ब्लैडर इन्फेक्शन और यूरिन इन्फेक्शन रिलेटेड प्रॉब्लम्स को इस हॉस्पिटल में एड्रेस कर रहा हूँ। और साथ में इसके मैं मेल हेल्थ इश्यूज जैसे कि इरेक्टाइल डिस्फंक्शन और मेल इनफर्टिलिटी को भी हम यहाँ पे एड्रेस कर रहे हैं। और इसके रिलेटेड जो है इस संडे हमने एक फ्री मेगा हेल्थ कैंप रखा है जिसमें के सारे कंसल्टेशंस फ्री होंगे कंप्लीटली, जो कि मॉर्निंग 11 o'clock से लेके आफ्टरनून 2 o'clock तक रहेगा, 22nd of मार्च। और साथ में क्या है, हम लोग एक प्लान ये किए हैं कि लेज़र सर्जरी के लिए एक फ्री लेज़र सर्जरी कैंप है जो कि May 10th 2026 को प्लान किया गया है, जिसके लिए हम रेगुलर जो है फ्री स्क्रीनिंग करेंगे एवरी संडे फॉर द नेक्स्ट 4 to 5 weeks। उसके बाद हम केसेस को डिटेक्ट करके उसके अकॉर्डिंगली जो केसेस उसमें फिट होते हैं लेज़र सर्जरी के लिए हम उनको May 10th 2026 को फ्री लेज़र सर्जरी करने का प्लान किए हैं। डॉक्टर मोहम्मद सुलेमान। ಇದೇ ತಿಂಗಳು 22ನೇ ಮಾರ್ಚ್ ರಂದು OT ಇನಾಗ್ರೇಷನ್ ಹಾಗೂ ಮೆಗಾ ಕ್ಯಾಂಪ್ ಇಡಲಾಗಿದೆ. ಇದು ಆಪರೇಷನ್ ಥಿಯೇಟರ್ ಯಾಕೆ ಮಾಡ್ತಾವಿದ್ದ ಅಂದ್ರೆ ಎಲ್ಲಕ್ಕಿಂತ ಗರೀಬ್ ಬೀದರ್ ಓಲ್ಡ್ ಸಿಟಿ ಆಗಲಿ ಹೊರಗಿನ ಇಲ್ಲಿ ಹಳ್ಳಿ ಹೊರಗಿನ ಎಲ್ಲರೂ ದೊಡ್ಡ ಮಂದಿ ಎಲ್ಲರ ಹೋಗ್ಬೇಕಂತಂದವರು ಅವ್ರು ರೊಕ್ಕ ಕೊಟ್ಟು ಇದು ಮಾಡ್ತಾರ. ಬಡವರು ರೊಕ್ಕ ಇಲ್ಲ ಅಂದ್ರ ಅವ್ರಿಗೆ ಪರೀಕ್ಷೆನಿಗೆ ಬರ್ತದ. ಅದೇ ವಿಚಾರ ಮಾಡಿ ನಾವು ಆಪರೇಷನ್ ಥಿಯೇಟರ್ ಅತಿ ಕಡಿಮೆ ಯಾವುದ್ರ ಹಾಸ್ಪಿಟಲ್ಲಿ ಆಪರೇಷನ್ ಮಾಡ್ತಾರೆ ಅಂದ್ರೆ ಯಾವ್ದು ಭೀ ಲೇಸರ್ ಆಪರೇಷನಲ್ಲಿ ನಮ್ಮ ಡಾಕ್ಟರ್ ಸುಲೇಮಾನ್ ಸರ್ ಕಿಡ್ನಿ ಸ್ಪೆಷಲಿಸ್ಟ್ ಅರ, ಮತ್ತು ಡಾಕ್ಟರ್ ಶೆಡಮ್ಕರ್ ಸರ್ ಆರ್ಥೋಪೆಡಿಕ್ ಸರ್ಜನ್ ಅರ. ಅವ್ರು ಯಾವ್ದು ಆರ್ಥೋಪೆಡಿಕ್ ಇರಲಿ ಯೂರೋಲಜಿಸ್ಟ್ ಇರಲಿ ಅತಿ ಕಡಿಮೆ ಯಾವುದ್ರ ಒಂದು ಹಾಸ್ಪಿಟಲ್ ಇತ್ತದರೆ ನಮ್ಮ ಬೀದರ್ನಲ್ಲಿ ಶೆಡಮ್ಕರ್ ಹಾಸ್ಪಿಟಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತಾನಾಜಿ ಸುಭಾಷ್ ರಾವ್ ಸಾಗರ್, OBC ಆರ್ಮಿ ಜಿಲ್ಲಾಧ್ಯಕ್ಷರು ಹಾಗೂ ಉಪಾರ್ ಜಿಲ್ಲಾ ಅಧ್ಯಕ್ಷರು.
ನಮಸ್ಕಾರ. ಬೀದರ್ ನಗರ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಸಂಗಮೇಶ್ ಜಿ ಪಾಟೀಲ್, ನ್ಯಾಯವಾದಿ ಬೀದರ್ ಆದ ನಾನು ತಮ್ಮಲ್ಲಿ ಈ ಮೂಲಕ ನಿವೇದಿಸಿಕೊಳ್ಳುವುದೇನೆಂದರೆ, ನಮ್ಮ ಜಿಲ್ಲೆಯ ಖ್ಯಾತ ವೈದ್ಯರಾದ ಶ್ರೀಯುತ ರಾಜಶೇಖರ್ ಸೇಡಂಕರ್ ಅವರು ಸುಮಾರು ಹಲವಾರು ವರ್ಷಗಳಿಂದ ಬೀದರ್ ನಗರದಲ್ಲಿ ಬಡ ರೋಗಿಗಳಿಗೆ ತಮ್ಮಿಂದಾದ ಸಹಾಯ ಹಸ್ತವನ್ನು ಚಾಚುತ್ತಾ ಉಚಿತ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುತ್ತಾರೆ. ಅದೇ ರೀತಿ ಈಗ ಹೊಸದಾಗಿ ಶ್ರೀಯುತ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಸಾಹೇಬರು ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿರುವ ಪಾಂಡುರಂಗ್ ಮಂದಿರದ ಹತ್ತಿರ ಒಂದು ಹೊಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸೇಡಂಕರ್ ಆಸ್ಪತ್ರೆಯನ್ನು ತೆರೆದಿರುತ್ತಾರೆ. ಅದೇ ರೀತಿ ಬಡ ರೋಗಿಗಳಿಗೆ ಹೆಚ್ಚಿನ ಸಹಾಯ ಆಗಲಿ ಅಂಥೇಳಿ ದಿನಾಂಕ 22/3/2026 ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ. ಈ ಉಚಿತ ಆರೋಗ್ಯ ಬೃಹತ್ ಶಿಬಿರಕ್ಕೆ ಬೀದರ್ ನಗರ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಬಡ ರೋಗಿಗಳು ತಪ್ಪದೇ ಭೇಟಿ ಕೊಟ್ಟು ಈ ಸದುಪಯೋಗ ತೆಗೆದುಕೊಳ್ಳಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಸಂಗಮೇಶ್ ಜಿ ಪಾಟೀಲ್, ನ್ಯಾಯವಾದಿ ಬೀದರ್. ಇನ್ನೊಂದು ವಿಶೇಷ ಸೂಚನೆ, ಶ್ರೀಯುತ ಸೇಡಂಕರ್ ಸಾಹೇಬರು ಈ ಬಡ ರೋಗಿಗಳಿಗೆ ಹೈದರಾಬಾದ್, ಗುಲ್ಬರ್ಗ ಇನ್ನಿತರ ಪ್ರದೇಶಗಳಿಗೆ ಹೋಗಿ ಹೆಚ್ಚಿನ ಒಂದು ಆರ್ಥಿಕ ಹೊರೆ ಆಗಬಾರದೆಂದು ಹೊಸದಾಗಿ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಪರೇಷನ್ ಥಿಯೇಟರನ್ನು ದಿನಾಂಕ 22/3/2026 ಸೇಡಂಕರ್ ಆಸ್ಪತ್ರೆಯಲ್ಲಿ ಉದ್ಘಾಟಿಸುತ್ತಿದ್ದಾರೆ. ಈ ಒಂದು ಉದ್ಘಾಟನೆಯಲ್ಲಿ ನಮ್ಮ ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇತರ ವಕೀಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಆದ್ದರಿಂದ ನಾನು ಬೀದರ್ ನಗರದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ನಮಸ್ಕಾರ. ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ, ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಸಾಹೇಬರು ಹಲವು ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಅವರು ಎಲ್ಲರಿಗೂ ತಮಗೆ ಚಿರಪರಿಚಿತ. ಅದೇ ರೀತಿಯಾಗಿ ಇನ್ನು ಚೌಬಾರ ರೋಡ್ ಏನಿದೆ, ಇಲ್ಲಿ ಅವರೊಂದು ಹೊಸ ಸೇಡಂಕರ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಈ ಬರುವ 22/3/2026 ತಮ್ಮ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗಾಗಿ, ಈಗ ಯಾರೋ ಹೈದರಾಬಾದು ಅಥವಾ ಬ್ಯಾಂಗ್ಳೂರು ಹೋಗ್ತಾರೆ ಅಥವಾ ಗುಲ್ಬರ್ಗ ಹೋಗ್ತಾರೆ ಚಿಕಿತ್ಸೆ ಸಲುವಾಗಿ, ಅಂಥವ್ರಿಗೆ ಇಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಬಡವರಿಗೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಹಾಯ ಆಗಲಿ ಎಂದು ಇಲ್ಲಿ ಆಪರೇಷನ್ ಥಿಯೇಟರ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ಸುಸಜ್ಜಿತವಾದಂಥ ಒಂದು ಆಪರೇಷನ್ ಥಿಯೇಟರ್ನ ವ್ಯವಸ್ಥೆನ ಮಾಡಿದ್ದಾರೆ. ಹೀಗಾಗಿ ಬೀದರ್ನ ಎಲ್ಲ ಜನತೆ, ಬೀದರ್ ಜಿಲ್ಲೆ ಎಲ್ಲ ಜನತೆ ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.